ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಎಲೆಕ್ಷನ್ ಗೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಯಾಕೆ ಡೇಟ್ ಅನೌನ್ಸ್ ಆಗದಿರೋದ್ರ ಹಿಂದಿದ್ದಾರಾ ಸಿಎಂ ಮತ್ತು ಡಿಸಿಎಂ ಅನ್ನೋ ಪ್ರಶ್ನೆ. ಗದ್ದುಗೆಗಾಗಿ ಚುನಾವಣೆ ಮುಂದೂಡಿಕೆ ತಂತ್ರ ನಡೀತಾ ಇದೆಯಾ? ಜಿಬಿಎ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಫೋಟಕವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಬಿಎ ಎಲೆಕ್ಷನ್ಗೆ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಯಾಕೆ ಡೇಟ್ ಅನೌನ್ಸ್ ಆಗದಿರೋದ್ರ ಹಿಂದಿದ್ದಾರಾ ಸಿಎಂ ಮತ್ತು ಡಿಸಿಎಂ? ಗದ್ದುಗೆಗಾಗಿ ಚುನಾವಣೆ ಮುಂದೂಡಿಕೆ ತಂತ್ರ ನಡೀತಾ ಇದೆಯಾ ಅಂತ ಕುಮಾರಸ್ವಾಮಿ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ಜಿಬಿಎ ಎಲೆಕ್ಷನ್ ಬಗ್ಗೆ ಸಿಎಂ ಮತ್ತು ಡಿಸಿಎಂ ಮಧ್ಯೆ ಆಂತರಿಕ ಫೈಟ್ ನಡೀತಾ ಇದೆ. ಜಿಬಿಎ ಚುನಾವಣೆ ನಡೆದ್ರೆ ಸ್ಥಾನ ಭದ್ರ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ. ಚುನಾವಣೆ ನಡೆಯದೇ ಇದ್ರೆ ಸಿಎಂ ಆಗಬಹುದು ಅನ್ನೋದು ಡಿಕೆಶಿ ಲೆಕ್ಕಾಚಾರ. ಒಬ್ಬರಿಗೆ ಸ್ಥಾನ ಉಳಿಯಬೇಕು, ಮತ್ತೊಬ್ಬರಿಗೆ ಸಿಎಂ ಸ್ಥಾನ ಸಿಗಬೇಕು. ಹೀಗಾಗಿ ಜಿಬಿಎ ಚುನಾವಣೆ ವಿಚಾರದಲ್ಲಿ ಹಗ್ಗ ಜಗ್ಗಾಟ ನಡೀತಾ ಇದೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದು ನಿಮಗೆ ಜಿಬಿಎ ಎಲೆಕ್ಷನ್ ವಿಷಯದಲ್ಲಿ ಹೇಳ್ತಕ್ಕಂಥದ್ದು, ಜಿಬಿಎ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಎಲೆಕ್ಷನ್ ಕಮಿಷನ್ನ ಸಿಬ್ಬಂದಿಗಳನ್ನ ಕರೆದ್ರು. ಉಪಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಕರೆದು ಜಿಬಿಎ ಎಲೆಕ್ಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಮೇಲೆ ಒತ್ತಡ ಹಾಕಿದ್ರು ಮುಖ್ಯಮಂತ್ರಿಗಳು. ನಂತರ ಈ ಉಪಮುಖ್ಯಮಂತ್ರಿಗಳು ಬಂದು ಮತ್ತಿನ್ನೊಂದು ಸಭೆ ಕರೆದು ಯಾವುದೇ ಕಾರಣಕ್ಕೂ ಜಿಬಿಎ ಎಲೆಕ್ಷನ್ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಯಾವ ಆಧಾರದ ಮೇಲೆ ನೀವು ಮಾಡ್ತಕ್ಕಂಥದ್ದು ಡೈರೆಕ್ಷನ್ ಕೊಟ್ರಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಮೇಲೆ ಮತ್ತೆ ಒತ್ತಡ ಹಾಕಿ ಈಗ ಸುಪ್ರೀಂ ಕೋರ್ಟ್ ಮುಂದೆ ನಮಗೆ ಜನಗಣತಿ ಅದು ಇದು ಅಂತೇಳಿ ಕಾರಣ ಕೊಟ್ಟು ಸೆಪ್ಟೆಂಬರ್ವರೆಗೂ ಚುನಾವಣೆ ನಡೀಲಿಕ್ಕೆ ಆಗೋದಿಲ್ಲ ಅಂತೇಳಿ ಮುಂದಕ್ಕೆ ಹಾಕಲಿಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಏನು ಅರ್ಜಿ ಹಾಕಿದ್ದಾರೆ. ಈ ಮುಖ್ಯಮಂತ್ರಿಯ ಸ್ಥಾನದ ಒಂದು ಚರ್ಚೆ ನಡೀತಾ ಇದೆಯಲ್ಲ 3 ವರ್ಷದಿಂದ, ಮುಖ್ಯಮಂತ್ರಿಗಳಿಗೆ ಚುನಾವಣೆ ಹೋದರೆ ಮುಖ್ಯಮಂತ್ರಿಯ ಸ್ಥಾನ ಭದ್ರ ಆಗ್ತದೆ ಇನ್ನೊಂದು 6 ತಿಂಗಳು ಅಂತಕ್ಕಂಥದ್ದು. ಇವರಿಗೆ ಚುನಾವಣೆ ಏನಾದರೂ ಆದರೆ ನನ್ನ ಸ್ಥಾನಕ್ಕೆ ಚ್ಯುತಿ ಆಗ್ತದೆ, ನನ್ನ ಸ್ಥಾನ ಸಿಗುತ್ತೋ ಇಲ್ಲವೋ ಅಂತೇಳಿ ಉಪಮುಖ್ಯಮಂತ್ರಿಗಳು ಏನು ಒಳಗಡೆ ಇಬ್ಬರಲ್ಲೂ ಗಲಾಟೆಗಳು ನಡೆದು ಅಂತಿಮವಾಗಿ ಉಪಮುಖ್ಯಮಂತ್ರಿಗಳ ಒತ್ತಡದ ಮೇರೆಗೆ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿ ಹಾಕೊಂಡವ್ರೀಗ. ಇದು ಇರತಕ್ಕಂಥ ವಾಸ್ತವಾಂಶ. ಅದರಿಂದ ಇವರಿಗೆ ಚುನಾವಣೆ ಒಬ್ಬರಿಗೆ ನಡೆಸಬೇಕು, ಮುಖ್ಯಮಂತ್ರಿ ಚೇರ್ ಉಳಿಸ್ಕೋಬೇಕು ಅನ್ನೋದು ಒಬ್ಬರಿಗೆ, ಇನ್ನೊಬ್ಬರಿಗೆ ಚುನಾವಣೆ ಮುಂದಕ್ಕೆ ಹಾಕಬೇಕು, ಮುಖ್ಯಮಂತ್ರಿ ಚೇರ್ ಪಡಿಬೇಕು ಅಂತಕ್ಕಂಥದ್ದು ಇದರಲ್ಲಿ ನಡೀತಾ ಇದೆ. ಇವರಿಬ್ಬರಲ್ಲಿ ಸಂಘರ್ಷ. ಒಂದು ನಿಮಗೆ ಜಿಬಿಎ ಎಲೆಕ್ಷನ್ ವಿಷಯದಲ್ಲಿ ಹೇಳ್ತಕ್ಕಂಥದ್ದು, ಜಿಬಿಎ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಎಲೆಕ್ಷನ್ ಕಮಿಷನ್ನ ಸಿಬ್ಬಂದಿಗಳನ್ನ ಕರೆದ್ರು. ಉಪಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಕರೆದು ಜಿಬಿಎ ಎಲೆಕ್ಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಮೇಲೆ ಒತ್ತಡ ಹಾಕಿದ್ರು ಮುಖ್ಯಮಂತ್ರಿಗಳು. ನಂತರ ಈ ಉಪಮುಖ್ಯಮಂತ್ರಿಗಳು ಬಂದು ಮತ್ತಿನ್ನೊಂದು ಸಭೆ ಕರೆದು ಯಾವುದೇ ಕಾರಣಕ್ಕೂ ಜಿಬಿಎ ಎಲೆಕ್ಷನ್ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಯಾವ ಆಧಾರದ ಮೇಲೆ ನೀವು ಮಾಡ್ತಕ್ಕಂಥದ್ದು ಡೈರೆಕ್ಷನ್ ಕೊಟ್ರಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಮೇಲೆ ಮತ್ತೆ ಒತ್ತಡ ಹಾಕಿ ಈಗ ಸುಪ್ರೀಂ ಕೋರ್ಟ್ ಮುಂದೆ ನಮಗೆ ಜನಗಣತಿ ಅದು ಇದು ಅಂತೇಳಿ ಕಾರಣ ಕೊಟ್ಟು ಸೆಪ್ಟೆಂಬರ್ವರೆಗೂ ಚುನಾವಣೆ ನಡೀಲಿಕ್ಕೆ ಆಗೋದಿಲ್ಲ ಅಂತೇಳಿ ಮುಂದಕ್ಕೆ ಹಾಕಲಿಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಏನು ಅರ್ಜಿ ಹಾಕಿದ್ದಾರೆ. ಈ ಮುಖ್ಯಮಂತ್ರಿಯ ಸ್ಥಾನದ ಒಂದು ಗಮನಿಸ್ತಾ ಇದ್ದೀವಿ. ಈ ಮಾತು ನಿನ್ನೆಯೂ ಕೂಡ ಕೇಳಿ ಬಂದಿತ್ತು. ಜಿಬಿಎ ಎಲೆಕ್ಷನ್ ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗ್ತಾ ಇಲ್ವಲ್ಲ, ಚುನಾವಣಾ ಆಯೋಗ ಅಂತೂ ರೆಡಿ ಆಗಿದೆ, ಸರ್ಕಾರ ಯಾಕೆ ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಹಾಗೆ ಹೀಗೆ ಅಂತ ಚರ್ಚೆ ಬಂದಾಗ ಸಹಜವಾಗಿ ಇದನ್ನ ತಡೆ ಹಿಡಿಯುವಂತ ಕೆಲಸ ನಡೀತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಯಾರ ಕಡೆಯಿಂದ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ನಿನ್ನೆಯೂ ಕೂಡ ಈ ವಿಚಾರ ಮುನ್ನೆಲೆಗೆ ಬಂದಾಗ ಇದನ್ನ ತಡೆ ಹಿಡಿಯುವಂತ ಕೆಲಸ ನಡೀತಾ ಇದೆ, ಜಿಬಿಎ ಎಲೆಕ್ಷನ್ ಬೇಡ ಅನ್ನೋ ನಿಟ್ಟಿನಲ್ಲಿ. ಸೊ ಏನ್ ನಡೀತಾ ಇದೆ ಅಂದ್ರೆ, ಜಿಬಿಎ ಎಲೆಕ್ಷನ್ ಇನ್ನೂ ಯಾವಾಗ? ಈ ಮಂತ್ರಿ ಪಟ್ಟ ಸಿಕ್ಕಾಗ್ಲೇನೆ, ಮುಖ್ಯಮಂತ್ರಿ ಪಟ್ಟ ಸಿಕ್ಕಾಗ್ಲೇನೆ ಇದೆಲ್ಲ ಆಗೋದಾ ಅಂತ? ಎಸ್ ರಾಮ್, ಏನು ರಾಜ್ಯದ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಜಿಬಿಎ ಎಲೆಕ್ಷನ್ ಆಗಿ 6 ವರ್ಷ ಆಗಿದೆ. ಅವಧಿ ಕೂಡ
ಮುಗಿದೋಗಿರುವಂತದ್ದು. ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಮಾಡಿದೆ. ಜೂನ್ ಒಳಗೆ ಸಿಬಿಐ ಚುನಾವಣೆಯನ್ನ ಮಾಡಲೇಬೇಕನ್ನುವಂತ ಒಂದು ಆದೇಶವನ್ನು ಹೊರಡಿಸಿ ಸರ್ಕಾರಕ್ಕೆ ಒಂದಿಷ್ಟು ಗಡುವನ್ನ ಕೊಟ್ಟಿತ್ತು. ಆದ್ರೆ ಈ ಗಡುವು ನೀಡಿದ್ರು ಕೂಡ ಗಡುವು ಮುಗಿಯುವಂತ ಸಂದರ್ಭ ಬಂದಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯಂತ ಪ್ರಕ್ರಿಯೆಗಳನ್ನ ನಡೆಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಜೆಡಿಎಸ್ ಒಂದಿಷ್ಟು ಆರೋಪವನ್ನು ಮಾಡಿತ್ತು. ಜೊತೆಗೆ ಚುನಾವಣಾ ಆಯೋಗವು ಕೂಡ ಜೂನ್ 20ರಿಂದ 24ರೊಳಗೆ ಮಾಡ್ಬೇಕನ್ನುವಂತ ನಿರ್ಧಾರವನ್ನು ಕೂಡ ಈಗಾಗಲೇ ಪ್ರಕಟ ಮಾಡಿದೆ. ಆದ್ರೆ ರಾಜ್ಯ ಸರ್ಕಾರ ಚುನಾವಣೆ ನಡೆಸೋದಕ್ಕೆ ಮುಂದಾಗ್ತಾ ಇಲ್ಲ. ಇದಕ್ಕೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಿರುವಂತ ಪವರ್ ಶೇರಿಂಗ್ ಫೈಟ್ ಇದಕ್ಕೂ ಕೂಡ ಕಾರಣ ಆಗ್ತಿದ್ಯಾ ಅನ್ನುವಂತ ಪ್ರಶ್ನೆ ಇರುವಂತ ಸಂದರ್ಭದಲ್ಲಿ ಇದೀಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಶಾಕಿಂಗ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಚುನಾವಣೆಯನ್ನ ಮಾಡಿದ್ರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗಲ್ಲ. ಈಗಾಗಲೇ ಏನು ಸರ್ಕಾರಕ್ಕೆ 3 ವರ್ಷ ಪೂರೈಸುವಂತ ಸಂದರ್ಭ ಇದೆ. ಹೀಗಾಗಿ 2.5 ವರ್ಷದ ಬಳಿಕ ಅಧಿಕಾರವನ್ನು ತ್ಯಾಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಒತ್ತಡಗಳನ್ನ ಹೇರ್ತಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಈ ಒಂದು ಚುನಾವಣೆಯನ್ನ ಘೋಷಣೆ ಮಾಡಿ ನಡೆಸಿದ್ದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತೆ 3-4 ತಿಂಗಳ ಕಾಲ ಸೇಫ್ ಆಗ್ತಾರೆ. ಹೀಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಇದಕ್ಕೆ ತಡೆಯನ್ನ ತರೋದಕ್ಕೆ ಮುಂದಾಗ್ತಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿ ಸೆಪ್ಟೆಂಬರ್ ಅಥವಾ ನವೆಂಬರ್ ವರೆಗೂ ಕೂಡ ಚುನಾವಣೆ ಮುಂದೂಡುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಹೀಗಾಗಿ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟದಲ್ಲಿ ಜಿಬಿಎ ಚುನಾವಣೆ ವಿಳಂಬ ಆಗ್ತಿರೋದು ಒಂದ್ ಕಡೆ, ಆದ್ರೆ ಜಿಬಿಎ ಚುನಾವಣೆ ಮಾಡಲೇಬೇಕನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜೆಡಿಎಸ್, ಬಿಜೆಪಿ ಒತ್ತಡವನ್ನು ಕೂಡ ಏರ್ತಿದ್ದಾವೆ. ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶವೂ ಕೂಡ ಇದೆ. ಹೀಗಾಗಿ ಈ ಒಂದು ವಿಚಾರವನ್ನ ರಾಜ್ಯ ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಜೂನ್ ಒಳಗೆ ಚುನಾವಣೆಯನ್ನ ಘೋಷಣೆ ಮಾಡಿ ನಡೆಸುತ್ತಾ ಅಥವಾ ಸಿಎಂ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಿರುವಂತಹ ಈ ಒಂದು ಗೊಂದಲಕ್ಕೆ ಜಿಬಿಎ ಚುನಾವಣೆಯು ಕೂಡ ಮತ್ತೆ ಮುಂದೂಡಿಕೆ ಆಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.